ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 34 ಸೈಜಿನ ಲೈನಿಂಗ್ ಬಟ್ಟೆ ಒಟ್ಟಿಗೆ 3 ಬ್ಲೌಸು ಲೈನಿಂಗ್ ಬಟ್ಟೆ ಹೇಗೆ ಕಟ್ ಮಾಡೋದು ಅಂತ ತುಂಬಾ ಈಸಿಯಾಗಿ ತಿಳಿಸ್ಕೊಡ್ತೀನಿ. ಮತ್ತೆ 5 ನಿಮಿಷದಲ್ಲಿ ಕಟಿಂಗ್ ಮಾಡೋದು ಅಂತ ಹೇಗಂತ ನೋಡಿ. 5 ಬೇಡ 10 ನಿಮಿಷದಲ್ಲಿ ಆಗ್ಬಿಡುತ್ತೆ 3 ಲೈನಿಂಗ್ ಬಟ್ಟೆ. ನೋಡಿ ಫ್ರೆಂಡ್ಸ್, ಇವಾಗ ಬಟ್ಟೆಯನ್ನು ನೀಟಾಗಿ ಹೀಗೆ ಈ ತರ ಐರನ್ ಮಾಡಿಕೊಂಡು ಒಂದರ ಮೇಲೆ ಒಂದು ಹೀಗೆ ಇಟ್ಕೋಬೇಕು. ಬಟ್ಟೆ ಇರುತ್ತೆ, ಲೈನಿಂಗ್ ಬಟ್ಟೆ ಇರುತ್ತಲ್ವಾ, ಅದು ನೀಟಾಗಿ ಐರನ್ ಮಾಡ್ಕೊಳ್ಳಿ. ಈ ತರ ಕಟಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಫಿನಿಶಿಂಗ್ ಆಗಿ ಬರತ್ತೆ. ಇವಾಗ ನೋಡಿ, ಈ ತರ ಮೂರಿದೆ ಲೈನಿಂಗ್ ಬಟ್ಟೆ, ಈ ತರ ಮೂರಿದೆ. ಈಗ ಹೀಗೆ ಒಂದರ ಮೇಲೆ ಒಂದೇ ಹಾಕಬೇಕು. ಒಂದರ ಮೇಲೆ ಒಂದು ಹಾಕೊಂಡು ಪೇಪರ್ ಕಟಿಂಗ್ ಇರುತ್ತಲ್ವಾ, 34 ಸೈಜಿನ ಪೇಪರ್ ಕಟಿಂಗು ಈ ತರ ಇಟ್ಕೋಬೇಕು. ಈ ತರ ಪೇಪರ್ ಇಟ್ಕೊಂಡು ಇವಾಗ ಪೇಪರ್ ಸುತ್ತನು ಈ ತರ ಮಾರ್ಕಿಂಗ್ ಹಾಕಿ. ಫ್ರೆಂಡ್ಸ್, ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡದೆ, ನಿಮಗೆ ಅರ್ಥ ಆಗುತ್ತೆ ಹೇಗೆ ಕಟ್ ಮಾಡೋದು ಅಂತ, ಬ್ಲೌಸ್ ಹೇಗೆ ಕಟ್ ಮಾಡೋದು ಅಂತ ತುಂಬಾ ಬೇಗನೆ ಅರ್ಥ ಆಗುತ್ತೆ. ಇದು ಬ್ಯಾಕ್ ಆಯ್ತು. ಇವಾಗ ಫ್ರಂಟ್ ನೋಡಿ ಫ್ರೆಂಡ್ಸ್, ಈ ತರ ಇಟ್ಕೊಂಡು ಬಟ್ಟೆ ಅಡ್ಜಸ್ಟ್ ಮಾಡಿಕೊಂಡು, ಯಾವ ತರ ನಿಮಗೆ ಅಡ್ಜಸ್ಟ್ ಆಗುತ್ತೆ ಆ ತರ ಅಡ್ಜಸ್ಟ್ ಮಾಡಿಕೊಂಡು ಬಟ್ಟೆಯನ್ನು ನೀಟಾಗಿ ಈ ತರ ಇಟ್ಕೋಬೇಕು. ಇಟ್ಕೊಂಡು ಇದೇ ತರ ಮಾರ್ಕಿಂಗ್ ಹಾಕಿ ಫ್ರಂಟ್ ಇದೇ ತರ ಪೂರ್ತಿಯಾಗಿ ಮಾರ್ಕಿಂಗ್ ಹಾಕಿ ಪೇಪರ್ ಸುತ್ತ ಮಾರ್ಕಿಂಗ್ ಹಾಕೋಬೇಕು. ಕಟಿಂಗ್ ಅನ್ನೋದು ತುಂಬಾ ಈಸಿಯಾಗಿ ಆಗುತ್ತೆ. ಒಟ್ಟಿಗೆ 3 ಬ್ಲೌಸ್, 3 ಅಥವಾ 4 ಸಹನು ಈ ತರ ನೋಡಿ ಫ್ರೆಂಡ್ಸ್. ಫೋರ್ ಡಾಟ್ಸ್. ಮೊದಲಿಗೆ ನೀವು ಡಾಟ್ಸ್ ಅನ್ನು ಪೂರ್ತಿಯಾಗಿ ಇದೇ ತರ ಹಾಕೊಂಡು ಮಾರ್ಕಿಂಗ್ ಹಾಕೋಬೇಕು. ಸ್ಟಿಚಿಂಗ್ ಮಾಡುವಾಗ ಬೇಗನೆ ಆಗುತ್ತೆ. ಇದೇ ಮೆಥಡ್ ಅಲ್ಲಿ ನೀವು ನೋಡಿ ಟ್ರೈ ಮಾಡಿ. ಮಾರ್ಕಿಂಗ್ ಹಾಕೊಂಡ್ಮೇಲೆ ಸ್ಟಿಚಿಂಗ್ ಮಾಡೋಕೆ ಬೇಗನೆ ಅನುಕೂಲ ಆಗುತ್ತೆ. ಇವಾಗ ಫ್ರಂಟ್ ಆಯ್ತು. ಇವಾಗ ಬೆಲ್ಟ್ ಹಾಕೋಣ. ಬೆಲ್ಟ್ ಈ ಸೈಡ್ ನೋಡ್ಕೊಂಡು ಹಾಕೊಳ್ಳಿ. ನೀವು ಈ ತರ ಮಾರ್ಜಿಂಗ್ ಬಿಡಬೇಕು. ಮಾರ್ಜಿಂಗ್ ಬಿಟ್ಟು ಇವಾಗ ಬೆಲ್ಟ್ ಅನ್ನೋದು ಈ ತರನೇ ಮಾರ್ಕಿಂಗ್ ಹಾಕಿ ನೋಡಿ ಫ್ರೆಂಡ್ಸ್. ಇವಾಗ ಮಾರ್ಕಿಂಗ್ ಆಯ್ತು. ಇವಾಗ ಕಟ್ ಮಾಡೋಣ. ಕಟ್ ಮಾಡೋದು ಹೇಗಂತ ನೋಡಿ ಕಟಿಂಗ್ ಮಾಡೋದು ಇದೇ ತರ ಮಾರ್ಕಿಂಗ್ ಮೇಲೇನೆ ಕಟಿಂಗ್ ಮಾಡಿ. ಮೇನ್ ನೀವು ಐರನ್ ಮಾಡ್ಕೋಬೇಕು. ಬಟ್ಟೆಯನ್ನು ಐರನ್ ಮಾಡ್ಕೊಂಡ್ರೆ ಕಟಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಫಿನಿಶಿಂಗ್ ಆಗಿ ಬರುತ್ತೆ. 3 ಅಥವಾ 4 ನಿಮಗೆ ನಿಮ್ಮ ಹತ್ರ ಎಷ್ಟಿರುತ್ತೆ ಲೈನಿಂಗ್ ಬಟ್ಟೆ, ಇದೇ ಥರನೇ ನೀವು ಕಟಿಂಗ್ ಮಾಡ್ಕೋಬೇಕು. ಒಟ್ಟಿಗೆ 3 4 ಸಹನು ಇದೇ ಥರ ಕಟಿಂಗ್ ಮಾಡ್ಕೊಳ್ಳಿ. ಇವಾಗ ನೋಡಿ ಬೆಲ್ಟ್ ಆಯಿತು. ಒಟ್ಟಿಗೆ 3 ಬೆಲ್ಟ್ ಕಟ್ ಮಾಡಿದ್ದೀನಿ. ಇವಾಗ ಬ್ಯಾಕ್ ಕಟ್ ಮಾಡೋಣ. ತುಂಬ ಬೇಗನೆ ಆಗುತ್ತೆ ಫ್ರೆಂಡ್ಸ್, ಈ ಥರ ಕಟಿಂಗ್ ಮಾಡಿ ನೋಡಿ ನೀವು. ಇವಾಗ ಬ್ಯಾಕ್ ಆಯಿತು. ಈಗ ಫ್ರಂಟ್ ಕಟ್ ಮಾಡೋಣ. ಐದು ಬೇಡ 10 ನಿಮಿಷದಲ್ಲಿ ಕಟಿಂಗ್ ಆಗುತ್ತೆ.
ನೋಡಿ, ವಿಡಿಯೋನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ. ಏನೇ ಡೌಟ್ ಇದ್ರೂ ನೀವು ಕಮೆಂಟ್ ಮಾಡ್ಬೋದು ಫ್ರೆಂಡ್ಸ್. ನಿಮಗೆ ಅರ್ಥ ಆಗಲಿಲ್ಲ ಅಂತಂದ್ರೂ ನಾನು ತಿಳಿಸ್ಕೊಡ್ತೀನಿ ಯಾವ ಥರ ಮಾಡಬೇಕು ಅಂತ. ಯಾವುದೇ ಸೈಜು ಬ್ಲೌಸ್ ಇರಲಿ ಇದೇ ಥರ ಕಟಿಂಗ್ ಮಾಡಬೇಕು. ಇವಾಗ ನಾನು ಸ್ಲೀವ್ ಕಟಿಂಗ್, ಇದು ಫ್ರಂಟ್ ಆಯಿತು. ಸ್ಲೀವ್ ಕಟಿಂಗ್ ಹೇಗೆ ಮಾಡೋದು ಅಂತ ನೋಡಿ ಫ್ರೆಂಡ್ಸ್. ಇವಾಗ ಸ್ಲೀವ್ ಕಟ್ ಮಾಡೋಣ. ಸ್ಲೀವ್ ಬಟ್ಟೆಯಲ್ಲಿ ಬೇಕು, ನಾನು ಸ್ಟಿಚಿಂಗ್ ಮಾಡುವಾಗ ಅಟ್ಯಾಚ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ತೀನಿ. ಇವಾಗ ಈ ಥರನೇ ಮಾರ್ಕಿಂಗ್ ಹಾಕಿ, ಈ ಥರ ಮಾರ್ಕಿಂಗ್ ಹಾಕಬೇಕು. ಮಾರ್ಕಿಂಗ್ ಹಾಕೊಂಡು ಇಲ್ಲಿ ಕಮ್ಮಿ ಬಟ್ಟೆ ಇದೆ, ಇಲ್ಲಿ ಸ್ವಲ್ಪ ಬಟ್ಟೆ ಅಟ್ಯಾಚ್ ಮಾಡಬೇಕು ಸ್ಟಿಚಿಂಗ್ ಮಾಡುವಾಗ. ಇವಾಗ ಕಟಿಂಗ್ ಮಾಡೋಣ. ಸ್ಲೀವ್ಸ್ ತುಂಬಾನೇ ಈಸಿ ಇದೆ ಫ್ರೆಂಡ್ಸ್. ಇದೇ ಥರ ನೀವು ಪೇಪರ್ ಇಟ್ಕೊಂಡು ಕಟಿಂಗ್ ಮಾಡ್ಬೋದು. ಸ್ಲೀವ್ಸ್ ಕಟಿಂಗ್ ಆಯಿತು ಫ್ರೆಂಡ್ಸ್. ಇವಾಗ ನೋಡಿ, ಬೆಲ್ಟು ಮತ್ತು ಫ್ರಂಟು, ಇದು ಬ್ಯಾಕ್. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಲೈನಿಂಗ್ ಬಟ್ಟೆ ಈ ಥರನೇ ಕಟಿಂಗ್ ಮಾಡ್ಕೋಬೇಕು. ಬೇಗನೆ ಆಗುತ್ತೆ ಮತ್ತು ಸ್ಟಿಚಿಂಗ್ ಮಾಡುವಾಗಲೂ ನಿಮಗೆ ತುಂಬ ಸರಳವಾಗಿ ಕೆಲಸ ಆಗುತ್ತೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಯಾವುದೇ ವಿಡಿಯೋ ಇರಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ನಿಮ್ಗೆ ಬೇಗನೆ ಅರ್ಥ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.